ಗಿವ್ ಮಿ ಅ ಕಾಲ್, ಐಲ್ ಕಮ್. ದ ಥಿಂಗ್ ಇಸ್, ನಾನು ಸಾರಿ ಇಲ್ಲಿರ್ತೀನಿ. ಯಾರು ರಂಬೆ ಅವರು ಸಿಂಧನಕ್ಕೆ ಹೆಂಗಿರ್ತಾರೆ? ಹಲೋ, ಹಾಯ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಯು ಗೈಸ್ ಆರ್ ಡೂಯಿಂಗ್ ಅಮೇಝಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ನೀನ್ ಇವಾಗ ಜೋಶಲ್ಲಿ ಹೇಳ್ತಾ ಇದೀಯಾ? ಓಕೆ ಗೈಸ್, ಟೇಕ್ ಟು. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಗಾಡಿ ಓಡಿಸ್ತಾ ಇದೀನಿ ಸುಮ್ಮನೆ. ಯಾ ಗೈಸ್, ನನ್ನ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇದ್ದಾರೆ. ಆಕ್ಚುಲಿ ನಾನು ಓಡಿಸ್ಬೇಕಾಗಿತ್ತು ಇವತ್ತು ಕಾರು, ಬಟ್ ನಾನೊಂದು ಸ್ವಲ್ಪ ಸ್ಲೋ ಅಂಡ್ ಸ್ಟಡಿಯಾಗಿ ಓಡಿಸ್ತೀನಿ. ನನಗೆ ಝುಗ್ ಅಂತೆಲ್ಲ ಹಿಂಗೆಲ್ಲ ಹೋಗಕ್ ಬರಲ್ಲ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸೇಫ್ ಆಗಿ ಹೋಗ್ಬೇಕಾ, ಅದನ್ನ ನಾನು ಮಾಡ್ತೀನಿ. ಸೊ ನಾನ್ ಮಾಡಲ್ಲ ಅಂತ ಇದೆಯಾ? ನಿಮ್ಗೆ ಏನಾದ್ರು ಒಂದು ಆರ್ಡರ್ ಇದ್ರೆ, ಯು ವಾಂಟ್ ದಟ್ ಆರ್ಡರ್ ಟು ಬಿ ಡೆಲಿವರ್ಡ್, ಗಿವ್ ಮಿ ಅ ಕಾಲ್, ಐಲ್ ಕಮ್ ವಿತ್ ಮೈ ಕೃಷ್ಣ. ಸೊ ಜಸ್ಟ್ ಕಿಡಿಂಗ್ ಗೈಸ್, ನನಗೆಲ್ಲ ಬರಲ್ಲ. ಆಮೇಲೆ ನೀವು ಯು ಡೋಂಟ್ ಎಕ್ಸ್ಪೆಕ್ಟ್ ಮೀ ಟು ಬಿ ಓದರ್, ಓ ಭಾಶ್ರಯ ಹೆಲ್ಪ್ ಮಾಡು ನನಗೆ ಅಂತೆಲ್ಲ. ನೋ, ನನ್ನ ಸೆಲ್ಫ್ಗೆ ನಾನು ಇಟ್ಕೊಂಡಿದ್ದೀನಿ ಅಲ್ಲಿ ಇಲ್ಲಿ ತಿರ್ಗಕ್ಕೆ. ಸೊ ಐವ್ ಲರ್ನ್ಡ್ ಇಟ್. ನೀವು ಡ್ರೈವಿಂಗ್ ಕಲೀರಿ, ಇಟ್ಸ್ ಇಂಪಾರ್ಟೆಂಟ್. ಡೋಂಟ್ ಡಿಪೆಂಡ್ ಆನ್ ಎನಿಬಡಿ. ಸೊ ಅದನ್ನ ಹೇಳ್ತಾ ಇಟ್ಸ್ ಓಕೆ. ಅದನ್ನ ಹೇಳ್ತಾ ನಾವಿವಾಗ ಹೋಗ್ತಾ ಇದೀವಿ ಇನ್ನೊಂದು ಗೃಹ ಪ್ರವೇಶ. ಸೊ ಆ ಗೃಹ ಪ್ರವೇಶಕ್ಕೆ ನಾವು ಹೋಗ್ತಾ ಇದೀವಿ ಅಂಡ್ ಲೆಟ್ಸ್ ಸಿ ಹೌ ಇಟ್ ಗೋಸ್. ನಾವು ಇಲ್ಲೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಬರೀ ಗೃಹ ಪ್ರವೇಶ, ಮದುವೆ, ಆದ್ರೆ ಒಂದು ಒಳ್ಳೆ ವ್ಲಾಗ್ ಮಾಡ್ತೀವಿ ಗೈಸ್. ಆದಷ್ಟು ಬೇಗ ಒಂದು ಟ್ರಿಪ್ ಹೋಗ್ತಾ ಇದೀವಿ. ನೀವು ಕಮೆಂಟ್ ಹಾಕಿ ಎಲ್ಲಿ ಹೋಗ್ಬೇಕು, ಏನ್ ಮಾಡ್ಬೇಕು, ಯಾವ ಜಾಗ, ಇಂಟರ್ನ್ಯಾಷನಲ್ ಟ್ರಿಪ್ ಹೋಗ್ಬೇಕಾ ಅಥವಾ ಇಲ್ಲೇ ಇಂಡಿಯಾದಲ್ಲೇ ಎಲ್ಲಾದ್ರೂ ಒಂದು ಟ್ರಿಪ್ ಅಂತ ಒಳ್ಳೆ ಜಾಗ ಹೇಳಿ. ನಾವ್ ಎಲ್ಲೆಲ್ಲಿ ಹೋಗಿ ಬಂದಿದೀವಿ ಅಂತ ಹೇಳ್ತೀವಿ ನೋಡಿ. ನಾವು ಕೂರ್ಗ್ ಹೋಗಿದೀವಿ, ಕೂರ್ಗಲ್ಲ, ಏನು ಗೋವಾ ಹೋಗಿದೀವಿ, ಕೂರ್ಗ್ ಹೋಗಿದೀವಿ, ಗೋವಾ ಹೋಗಿದೀವಿ, ಚಿಕ್ಕಮಂಗ್ಳೂರು, ವಯನಾಡ್, ಕೇರಳ ಎಲ್ಲ ಕವರ್ ಹೋಗಿದೀವಿ. ಸೌತ್ ಇಂಡಿಯಾ ಎಲ್ಲ ಕವರ್ ಮಾಡ್ಬಿಟ್ಟಿದೀವಿ ಗೈಸ್. ಎಸ್. ಸೊ ನೀವು ಒಂದ್ ಕಡೆ ಒಳ್ಳೆ ಜಾಗ, ನಾರ್ತ್ ಇಂಡಿಯಾನು ಕವರ್ ಮಾಡಿದೀವಿ, ಮಹಾರಾಷ್ಟ್ರ ಮತ್ತೆ ಮಹಾರಾಷ್ಟ್ರ ಆಲ್ಮೋಸ್ಟ್ ಫುಲ್ ಕವರ್ ಮಾಡಿದೀವಿ. ನಾವ್ ಏನಿದ್ರೇನು ಹಿಮಾಚಲ್ ಕಡೆ ಹೋಗ್ಬೇಕು ಗೈಸ್, ನೋಡೋಣ. ಅದೆಲ್ಲ ಆಕ್ಚುಲಿ ನನ್ನ ಫ್ರೆಂಡ್ ಒಬ್ರು ನೆದರ್ಲ್ಯಾಂಡ್ಸ್ ಇಂದ ಬರ್ತಾರೆ, ಅವಾಗ ನಾವು ಪ್ಲಾನ್ ಮಾಡಿದೀವಿ ವಿ ಆಲ್ ಶುಡ್ ಗೋ ಅಂತ, ನಾಟ್ ಶೋರ್. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಸೊ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಪ್ಲಾನ್ಸ್ ಇಲ್ಲಿ ಹೋಗಿ ಬನ್ನಿ, ನಿಮ್ಮಿಬ್ರಿಗೆ ಚೆನ್ನಾಗಿರುತ್ತೆ ಅಂತ ನಿಮಗೆ ಅನ್ಸಿದ್ರೆ ನಿಮ್ಮ ಮನಸ್ಸಿನ ಮಾತಲ್ಲಿ ದಯವಿಟ್ಟು ನಮ್ಗೆ ತಿಳಿಸಿ. ನಮ್ಮ ಮನಸ್ಸಿಗೆ ಒಪ್ಪಿಗೆ ರೆಕಮೆಂಡ್ ಮಾಡಿ ಗೈಸ್ ಪ್ಲೀಸ್. ನಮ್ಮ ಮನಸ್ಸಿಗೆ ನಾವು ಒಪ್ಪಿಗೆ ಇದ್ದರೆ ನಾವು ಹೋಗಿ ಬರ್ತೇವೆ. ಅದನ್ನ ಹೇಳ್ತಾ ಇವಾಗ ನಾವು ಹೋಗ್ತಾ ಇದೀವಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಆ್ಯಂಡ್ ತುಂಬ ಖುಷಿ ಆಗ್ತಾ ಇದೆ ನಮಗೆ. 600 ಫಾಲೋವರ್ಸ್ ಆಗಿದ್ದಾರೆ, ಐ ಮೀನ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಕೀಪ್ ಸಪೋರ್ಟಿಂಗ್. ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಇದೆ. We are looking for more subscribers guys. Whoever is not subscribed, please, I would request you to please subscribe. ಆ್ಯಂಡ್ ಇವತ್ತು ನಾನು ಕಾಟನ್ ಸ್ಯಾರಿ ಹಾಕೊಂಡಿದ್ದೀನಿ, ರೇಷ್ಮೆ ಸೀರೆಗಿಂತ ಐ ಆಮ್ ಸೂಪರ್ ಕಂಫರ್ಟಬಲ್ ವಿತ್ ದಿಸ್ ಕಾಟನ್ ಸ್ಯಾರಿ. ಆ್ಯಂಡ್ ಇದು ನಾನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಐ ವಿಲ್ ಲೆಟ್ ಯು ಗೈಸ್ ನೋ ಇನ್ ದ ಎಂಡ್, ಬಿಕಾಸ್ ಫುಲ್ ನಾನೊಂದು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಾದ್ಮೇಲೆ ಐ ವಿಲ್ ಪುಟ್ ದ ಲಿಂಕ್ ಬಿಲೋ. ಸೊ ಐ ಲೆಟ್ ಯು ಗೈಸ್ ನೋ, ಬಟ್ ದಿಸ್ ಇಸ್ ರಿಯಲಿ ಅನ್ ಅಮೇಝಿಂಗ್ ಸಾರಿ. ತುಂಬ ರೀಸನಬಲ್. ಐ ಥಿಂಕ್ ಐ ಪೇಡ್ ಅರೌಂಡ್ ಲೈಕ್ 400 or 430 ಏನೋ ಪೇ ಮಾಡಿದೆ ಸಾರಿಗೆ, ಬಟ್ ಇಟ್ಸ್ ಅಲ್ಟಿಮೇಟ್ ಆಗಿದೆ ಪ್ರಾಡಕ್ಟ್. ಕ್ವಾಲಿಟಿ, ಎವ್ರಿಥಿಂಗ್ ಇಸ್ ಜಸ್ಟ್ ವಾವ್. ಸೊ ಇದ್ರ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದು ನಾನು ಆರ್ಡರ್ ಮಾಡಿದ್ದು ಮೀಶೋದಲ್ಲಿ. ಸೊ ಇದ್ರ ಲಿಂಕ್ನ ನಾನು ಹಾಕಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಕೀಪ್ ವಾಚಿಂಗ್, ಲೆಟ್ಸ್ ಸಿ ಹೌ ಆರ್ ಡೇ ಗೋಸ್. ನನ್ನ ಹತ್ರ ಕಾಟನ್ ಸ್ಯಾರಿ ಕಡಿಮೆ, ರೇಷ್ಮೆ ಸೀರೆ ಆ್ಯಂಡ್ ಅದರ್ ದ್ಯಾನ್ ದ್ಯಾಟ್ ಬೇರೆ ಬೇರೆ ಸೀರೆ ಇರುತ್ತಲ್ಲ, ಅದೆಲ್ಲ ನನ್ನ ಹತ್ರ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ನನಗೆ ಸಾರಿ ಅಂದರೆ ತುಂಬ ಇಷ್ಟ. ನನ್ನ ಹಸ್ಬೆಂಡ್ಗೆ ನಾನು ಸಾರಿ ಹಾಕೊಳ್ಳೋದು ಅಂದರೆ ತುಂಬ ಇಷ್ಟ ಗೈಸ್. ಸೊ ಅದಕ್ಕೆ ನಾನು ಸ್ವಲ್ಪ ಸಾರೀಸ್ನ ಜಾಸ್ತಿ ಕಲೆಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಯಾವುದಾದ್ರೂ ಇನ್ಫಾರ್ಮೇಷನ್ ಗೊತ್ತಿದ್ರೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಅಂದರೆ ಪ್ಲೀಸ್ ನನಗೆ ರೆಕಮೆಂಡ್ ಮಾಡಿ. ಡೆಫಿನೆಟ್ಲಿ ಐ ವಿಲ್ ಗೋ ಆ್ಯಂಡ್ ಗಿವ್ ಇಟ್ ಟ್ರೈ. ಆ್ಯಂಡ್ ಈ ಸಾರಿ ತುಂಬ ಜನ ಕೇಳಿದ್ರಿ, ನಾನು ಮೀಶೋದಲ್ಲೇ ಆರ್ಡರ್ ಮಾಡಿದ್ದು, ಲಿಂಕ್ ಕೂಡ ನಾನು ಹಾಕಿರ್ತೀನಿ. ಕಂಫರ್ಟಬಲ್ ಆಗಿದೆ. ಸಮ್ಟೈಮ್ಸ್ ಎಲ್ಲ ಸೀರೆಗಿಂತ ಕಾಟನ್ ಸಿಗೋ ಒಂದು ಕಂಫರ್ಟ್ ಇದೆ ಗೊತ್ತಾ, ದಟ್ ಇಸ್ ರಿಯಲಿ ನೆಕ್ಸ್ಟ್ ಲೆವೆಲ್ ಗೈಸ್, ಟ್ರಸ್ಟ್ ಮೀ. ಇವಾಗ ನಾವು ರೀಚ್ ಆಗಿದ್ದೀವಿ, ಲಿಫ್ಟಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಲೆಟ್ಸ್ ಸಿ
ನಿಜ ಹೇಳ, ನನಗೆ ದೇವ್ರನ್ನ ನೋಡೋದು ಆ್ಯಂಡ್ ಅದಕ್ಕೆ ಮಾಡೋ ಅಲಂಕಾರನ ನಾನು ಕಣ್ತುಂಬ ನೋಡಬೇಕು ಅನ್ನೋದು ನನಗೆ ಇಷ್ಟ. ಯಾಕೆ ಅಂದರೆ ನನ್ನ ಅಮ್ಮ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಅವ್ರು ತುಂಬ ಚೆನ್ನಾಗಿ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡೋದ್ರಲ್ಲಿ ಏನೂ ಅಡೆತಡೆ ಇರಲ್ಲ. ಆ್ಯಂಡ್ ಅವ್ರು ಮಾಡೋ ಅಲಂಕಾರನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ ಕೇಸ್ ಈ ಇಯರ್ ವರಮಹಾಲಕ್ಷ್ಮಿ ಹಬ್ಬ ನಮ್ಮದು ಸ್ವಲ್ಪ ಅದೇ ಥರನೇ ಆದರೆ ಡೆಫಿನೆಟ್ಲಿ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಅವ್ರು ಮಾಡೋ ಸ್ಟೈಲ್ ಆ್ಯಕ್ಚುಲಿ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲೇ ನೋಡ್ಕೊಂಡು ಬಂದರೂ ನಂಗೆ ನನ್ನ ಅಮ್ಮ ಮಾಡೋ ದೇವ್ರ ಪೂಜೆ, ನನ್ನ ಅಮ್ಮ ಮಾಡೋ ಒಂದು ದೇವ್ರಿಗೆ ಅಲಂಕಾರ ತುಂಬ ಡಿಫ್ರೆಂಟ್ ಅಂತ ಅನಿಸುತ್ತೆ. ನಂಗೆ ಗೊತ್ತಿಲ್ಲ ನಿಮಗೂ ಹೀಗೆ ಅಂತ ಅನಿಸುತ್ತೆ, ನಿಮ್ಮ ಫ್ಯಾಮಿಲಿಗೆ ಅಂತ. ಅದರ್ ದ್ಯಾನ್ ದಟ್ ಈಗಂತೂ ಇದೆರಡೇ ಇವೆಂಟ್ ಇದು ಈ ತಿಂಗಳಲ್ಲಿ ಮನೆಯದು ಗೃಹ ಪ್ರವೇಶ. ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ಜನ ಮನೆ ಕಟ್ಕೊಂಡು ಒಂದು ಗೂಡು ಕಟ್ಕೊಂಡು ಅವ್ರವ್ರ ಮನೆಗೆ ಸೇರ್ಕೊಳ್ತಾ ಇದ್ದಾರೆ ಅಂತ. ಅದ್ರ ಜೊತೆಗೆ ನಾವು ಏನಾದರೂ ಮಾಡಬೇಕು, ಏನು ದಬಾಗ್ತಾ ಇದ್ದೀವಿ ನಾವು ಅಂತಲೂ ಒಂದು ಕ್ವೆಶನ್ ಬರುತ್ತೆ. ನಮಗೂ ಬಂದಿದೆ. ಅಫ್ಕೋರ್ಸ್ ನಮ್ಮ ಪೇರೆಂಟ್ಸ್ ಎಲ್ಲ ಮಾಡಿರ್ತಾರೆ ಗೈಸ್, ಬಟ್ ನಾವು ಏನಾದರೂ ಮಾಡಬೇಕಲ್ವ ನಮ್ಮ ಜೀವನಕ್ಕೆ ಅಂತ. ನಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ನಾವು ಹೇಳ್ಬೇಕಲ್ವ, ಈ ಥರ ನೋಡಿ ನಾನು ಮಾಡಿದ್ದೀನಿ, ನಾನು ಕಷ್ಟಪಟ್ಟಿದ್ದೀನಿ ಅಂತ. ಅವ್ರು ಅನ್ಕೊಬಾರ್ದು ಇವ್ರೇನು ತಾತ ಮತ್ತು ಏನು ಅಜ್ಜಿ ದುಡ್ಡಲ್ಲಿ ಮಜಾ ಮಾಡ್ಕೊಂಡಿದ್ದಾರೆ ಅಂತಲೂ ಅನಿಸ್ಬಾರ್ದು. ಆ್ಯಂಡ್ ಅವರು ಏನು ನಮ್ಮ ಪಪ್ಪ ನಮ್ಮ ಅಮ್ಮ ಏನೂ ಮಾಡಿಲ್ಲ ಅಂತಲೂ ಫೀಲ್ ಕೊಡಬಾರ್ದಲ್ವ. ಸೊ ಐ ಥಿಂಕ್ ಮನೆ ಬಂದಿದ್ರೆ ಎಲ್ಲ ಇರುತ್ತೆ ಅಂತ ಹೇಳ್ತಾರೆ, ಬಟ್ ದ್ಯಾಟ್ ಈಸ್ ರಾಂಗ್ ಗೈಸ್. ಮನೆ ಜೊತೆ ಎಲ್ಲೇ ಇರಲಿ, ಮನೆ ಬಾಡಿಗೆ ಮನೆನಾದರೂ ಆಗಿರಲಿ, ಸ್ವಂತ ಮನೆನಾದರೂ ಆಗಿರಲಿ, ನೆಮ್ಮದಿ ತುಂಬ ಮುಖ್ಯ ಅಂತ ಅನಿಸುತ್ತೆ. ಕೋಟಿ ಇದ್ರೂ ಒಂದು ಜೀವನಕ್ಕೆ ಒಂದು ಹ್ಯಾಪಿನೆಸ್ ಇಲ್ಲ ಅಂತಂದರೆ ಆ ಜಾಗ ನಮಗೆ ಎಷ್ಟು ಕೊಟ್ರೂ ಸಿಗಲ್ಲ. ಸೊ ಐ ಥಿಂಕ್ ನಾವು ಅದನ್ನು ಅರ್ಥ ಮಾಡ್ಕೊಬೇಕು. ಆ್ಯಂಡ್ ಅಟ್ ದ ಸೇಮ್ ಟೈಮ್ ತುಂಬ ಜನ ಈ ಜೀವನನ ರೂಪಿಸ್ಕೊಳ್ಳೋಕ್ಕೆ ಕಾಯ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಇವಾಗ ನನ್ನದೇ ಜೀವನ ತೊಗೊಂಡ್ರೆ ನನಗೆ ಈ ಥರ ಇರಬೇಕು, ಅವಳ ಥರ ಬಟ್ಟೆ ಹಾಕಬೇಕು ಅನ್ನೋದಿರುತ್ತೆ. ಸೇಮ್ ವೇ ಗೋಸ್ ಟು ಮೀ. ನಾನು ಅವ್ರ ಥರ ಇರಬೇಕು, ಅವ್ರದ್ದು ಥರ ನಾನು ರೀಚ್ ಆಗಬೇಕು, ಆ ಥರ ಕಲರ್ ತೊಗೋಬೇಕು ಕಾರ್ ಅಂತ ಅನಿಸುತ್ತೆ. ಐ ಥಿಂಕ್ ನಾವು ಫಸ್ಟ್ ನಮ್ಮ ಹತ್ರ ಏನಿದೆ ನಮ್ಗೆ ಇಷ್ಟ ಆದರೂ ಇದೆಯಲ್ಲ ಅಂತ ಖುಷಿಪಟ್ಟು ಅದಕ್ಕೆ ನಾವು ಗ್ರ್ಯಾಟಿಟ್ಯೂಡ್ ತೋರಿಸ್ಬೇಕು ಅಂತ ಅನಿಸುತ್ತೆ ಗೈಸ್. ಇಲ್ಲದೇ ಇರೋದಕ್ಕೆ ಸುಮ್ಮನೆ ಆಸೆ ಪಟ್ಟು ಅರ್ಧ ಲೈಫ್ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು. ಏನಂತೀರಾ? ಫಂಕ್ಷನ್ ಎಲ್ಲ ಮುಗೀತು, ಪೂಜೆ, ಗೃಹ ಪ್ರವೇಶ, ಬ್ಯಾಟಿಂಗ್. ಅಲ್ಲಿ ನೋಡ್ಬೋದು ಇವು ತಾಂಬೂಲ ಎಲ್ಲ ಇಸ್ಕೊಂಡ್ಬಂದಿದ್ದೀವಿ ಆಲ್ರೆಡಿ. ಸೊ ವಿ ಆರ್ ಹೆಡಿಂಗ್ ಬ್ಯಾಕ್ ಹೋಮ್. ಆಲ್ರೆಡಿ ಎಕ್ಸಾಸ್ಟೆಡ್. ಲೆಟ್ಸ್ ಸಿ ನಾವು ಇವತ್ತು ಏನು ಮಾಡ್ತೀವಿ ಅಂತ. ವಿ ಹ್ಯಾವ್ ಸಮ್ ಪ್ಲ್ಯಾನ್ಸ್. ಇದನ್ನು ನಾನು ಹೇಳಿ ಆಮೇಲೆ ಆಗಿಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಡಿಸಪಾಯಿಂಟೆಡ್. ಹೇಳಿ ಆಗಿಲ್ಲ ಅಂದರೆ ಇಟ್ಸ್ ಗೋಯಿಂಗ್ ಟು ಬಿ ಹಾಯ್. ನಾವಿವಾಗ ಫ್ಯಾಮಿಲಿ ಎಲ್ಲ ಅಂದರೆ ಕಸಿನ್ಸ್ ಎಲ್ಲ ಎಲ್ಲೋ ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸೊ ನಾವು ನಮ್ಮ ಮನೆಗೆ ಹೋಗಬೇಕು ಅಂದ್ಕೊಂಡವರು ಇವಾಗ ಅಗೇನ್ ವಿ ಆರ್ ಹೆಡಿಂಗ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಸೊ ಇಲ್ಲಿ ಹೋಗಿ ಡಿಸೈಡ್ ಮಾಡಬೇಕು. ದ ಥಿಂಗ್ ಇಸ್ ನಾನು ಸಾರಿ ಇಲ್ಲಿರ್ತೀನಿ. ಗುಡ್ ದಟ್ ನಾನೇನು ಅಷ್ಟು ಆಡಂಬರ ಇಲ್ಲ. ನಾವು ಮನೆಗೆ ಹೋಗ್ತಾ ಇದ್ವಿ, ನನ್ನ ಕಸಿನ್ ಫೋನ್ ಮಾಡಿ ಈ ಥರ ನನ್ನ ಬರ್ಡೇ ಪಾರ್ಟಿ ಕೊಡಿಸ್ತೀನಿ ಬನ್ನಿ ಅಂದ. ಮಿಸ್ ಮಾಡೋಕ್ಕಾಗತ್ತೆ ಹೇಳಿ, ಹೋಗ್ಲೇಬೇಕಲ್ವ. ಸೊ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ. ಬಟ್ ನನಗೆ ಏನು ಕನ್ಸರ್ನ್ ಅಂದರೆ ನನಗೆ ಔಟ್ಫಿಟ್ ಪಬ್ ಗಿಬ್ಗೆಲ್ಲ ಹೋದರೆ ಪರವಾಗಿಲ್ಲ, ನೀವು ಸ್ಟಿಲ್ ಲುಕ್ಸ್ ಲೈಕ್ ದೇವತೆ, ರೈಟ್ ಗೈಸ್? ಟೂ ಮಚ್ ಅನ್ಸಲ್ವಾಕಿ. ಅಯ್ಯೋ, ಯಾವ್ದೇ ಹುಡುಗಿ ಸೀರೆ ಉಟ್ಕೊಂಡ್ರೆ ದೇವತೆ ತರ ಕಾಣಿಸ್ತಾರಪ್ಪ. ಯಾವ್ದೇ ಹುಡುಗಿ ಆಗಿರ್ಲಿ, ನೀನ್ ಮಾತ್ರ ಅಲ್ಲ. ಓಕೆ ಫೈನ್. ಹಂಗಾರೆ ನಾನು ಮಾತ್ರ ಸ್ಪೆಷಲ್ ಅಲ್ಲ ಅಂತ. ನೀನ್ ಸ್ಪೆಷಲ್ ಅಷ್ಟೇ, ನೀನ್ ಸ್ಪೆಷಲ್ ದೇವತೆ, ಬೇರೆ ಹುಡುಗಿರೆಲ್ಲ ದೇವತೆ. I'm so lucky to have a husband like you who always hypes me, compliments me. But yeah, blushing guys. ಅದಕ್ಕೆ ನಾನು ಬ್ಲಷ್ನೇ ಪರ್ಚೇಸ್ ಮಾಡಲ್ಲ, ನಾನು ಹಂಗೆ ಪಿಂಕ್ ಆಗ್ತೀನಿ ಅಂತ. ಸೊ ಲೆಟ್ಸ್ ಗೋ. ನೋಡೋಣ ಎಲ್ಲಿ ಹೋಗ್ತೀವಿ ಏನು ಅಂತ. ವಿಲ್ ಕೀಪ್ ಯು ಗೈಸ್ ಅಪ್ಡೇಟೆಡ್. ಇವತ್ತು ಫುಲ್ ಪಬ್ ಇರುತ್ತೆ ಅಂತ ಅನ್ಸುತ್ತೆ. ಲೆಟ್ಸ್ ಸಿ. ಸರಿ 24 ಅಲ್ಲಿ ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದನ್ನು ವಿಡಿಯೋ ಮಾಡಿ ಯೂಟ್ಯೂಬ್ ಅಲ್ಲಿ ಹಾಕ್ತಾರೆ. ಹೇಳಿ ಮಾಡಿದ್ರೆ ಹೇಳಿದ್ರೆ ಸೈಲೆಂಟ್ ಮಾಡಿ ಮಂಜು ಫಸ್ಟ್ ಕ್ಲಾಸ್ ಆಗಿದೆ ಹೋಗಲ್ಲ. ನಾವು ಹೋಗಿದ್ದು ಇಂದಿರಾನಗರಲ್ಲಿ ಲೋನೋ ಟ್ರಾಪಿಕಲ್ ಲಾಂಜ್ ಅಂತ. ಸೊ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಫುಡ್ ವೈಸ್ ಓಕೆ. ನಾವು ಹೋಗಿದ ತಕ್ಷಣ ಮಳೆ ಬರ್ತಾಯಿತ್ತು. ಸೊ ಅಷ್ಟು ನಮಗೆ ಅಲ್ಲಿ ಇಲ್ಲಿ ಲೈಕ್ ಏನೋ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ಅಂದರೆ ಪ್ಲೇಸಸ್ ಫೋಟೋಸ್ಗೆ ಆಗಲಿ ಏನೇ ಆಗಲಿ. ಸೊ ನಾವು ಕೂತಿದ್ದ ಜಾಗದಲ್ಲಿ
ನಾವು ಫೆರಿ ಅಯ್ಯೋ ನಾನು ಬರ್ತೀನಿ ಕೊಡೋ ಈ ದಮ್ಮ ನನ್ನ ಮಕ್ಳು ನಂಬ್ಕೊಂಡ್ರೆ ಆಗಲ್ಲ 2 ವರ್ಷ ಆಯ್ತು ಬಟ್ ಅಷ್ಟೊಂದು ಮದುವೆ ಆಗೋಗಿರುತ್ತೆ ಪರವಾಗಿಲ್ಲ ಯು ಗೆಟ್ ಅ ಲಾಟ್ ಆಫ್ ಫುಡ್ ವಿತ್ ದ ಫ್ಲೇವರ್ ಥ್ಯಾಂಕ್ ಯು ನಾಳೆ ಎಲ್ಲ ಅಪ್ಲೋಡ್ ಮಾಡಲ್ಲ ಮಮ್ಮಿ ನಂಗೆ ಗೊತ್ತಿರಲಿಲ್ಲ ಮಮ್ಮಿ ಮಮ್ಮಿ ಫಸ್ಟ್ ಟೈಮ್ ನನ್ನ ಲೈಫ್ ಅದಕ್ಕೆ ತಲೆ ತಿರುಗ್ತಾ ಇತ್ತು ಯಾಕೋ ಸೊಪ್ಪೆಲ್ಲ ತಿಂತಿದ್ರು ಅದಕ್ಕೆ ಲೇಟಾಗಿ ಬಂದೆ ಅಂತ ಹೇಳಿದ್ರು ಮಕಾನಲ್ಲಿ ನೀವು ತರ ವಿಡಿಯೋ ಮಾಡ್ತಾ ಇರೋದು ಅವ್ರು ಮಾತ್ರ ಸಬ್ಸ್ಕ್ರೈಬರ್ ಆದ್ರೆ ಎಂಟು ನಿನ್ನ ಲೈಫು ಸಬ್ಸ್ಕ್ರೈಬ್ಡ್ ಇದು ಡ್ರಮ್ಸ್ ಆಫ್ ಹೆವೆನ್ ಅಂತ ಕಣ ಅದು ಲಾಲಿಪಾಪ್ ಅದು ಬೇರೆ ಡ್ರಮ್ಸ್ ಆಫ್ ಹೆವೆನ್ ಖಂಡಿತ ನೋಡ್ತೀವಿ ಯಾಕೆಲ್ಲೋ ಯಾರು ರಂಬೆ ಅವರು ಸಿನಿಮಾನಕ್ಕೆ ಹೆಂಗಿರ್ತಾರೆ ಅಂತ ನೋಡಿ ಹೆಂಗಿರ್ತಾರೆ ಅಂತ ನೋಡ್ಬೇಕಲ್ಲ ಯಾ ಈಗಾರ ನ್ಯಾಚುರಲ್ ಆಗಿ ಬರಲ್ಲ ತಿನ್ನಕ್ಕೂ ಮನ್ಸು ಅದಕ್ಕೆ 24 hours ಕ್ಯಾಮ್ರಾ ಆನ್ ಆಗಿರ್ಬೇಕು ಒಂದು ಪೆನ್ ಇಟ್ಕೊಂಡ್ಬಂದ್ಬಿಡ್ತೀನಿ ಏನೇನಾಗುತ್ತೋ ಇಲ್ಲ ಬಾಯ್ಸ್ ಲೈವ್ ವ್ಲಾಗ್ ಯಾರು ಮಾಡಿರಲ್ಲ ಈ ಥರ ಬ್ರೋ ಬಿಟ್ಟರೆ ನಾನು ಯಾಕೆ ತಗೊಳ್ಳಿದ್ದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಜಲ್ದಿ ಇಷ್ಟು ದುಡ್ಡು ಹಾಕಿರ್ತಾರೆ ಅವ್ನು ಮೋಸ ಹೋಗಿ ಅವ್ನು ಚೆನ್ನಾಗಿದೆ 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 ಇವಾಗ ನಾವು ಹೋಗ್ತಾ ಇದೀವಿ ಗೈಸ್ ವಾಪಸ್ हेलो गाइस हाउ आर यू और हमारा फ्रेंड्स पार्टी कर रहे हैं ಹೇಳ್ದೆ and my co-sister ರೋಹಿತ್ ಫ್ರೆಂಡ್ ನಾವು ರೋಹಿತ್ ಫ್ರೆಂಡ್ ಗೊತ್ತಲ್ಲ ನಿಮಗೆ ಇವಾಗ ವಾಪಸ್ ನಮ್ಮ ಮನೆಗೆ ಹೋಗ್ತಾ ಇದೀವಿ ಆ್ಯಂಡ್ ವಿ ರಿಯಲಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಅಲ್ಲಿಂದ ನಾವು ಸತ್ಯನಾರಾಯಣ ಪೂಜೆ ಅಂದರೆ ಮನೆ ಗೃಹ ಪ್ರವೇಶ ಮುಗಿಸ್ಕೊಂಡು ನಾವು ನಮ್ಮ ಕಸಿನ್ ಐ ಮೀನ್ ನಮ್ಮ ಮೈ ಹಸ್ಬೆಂಡ್ ಬ್ರದರ್ ಅವರು ಆ್ಯಂಡ್ ಹಿಸ್ ಕಸಿನ್ ಸೊ ವಿ ಆಲ್ ವೆಂಟ್ ಔಟ್ ಆ್ಯಂಡ್ ನನ್ನ ಕೋ ಸಿಸ್ಟರ್ ಕೂಡ ಇದ್ದರು ಇಟ್ ವಾಸ್ ಅ ವೆರಿ ಗುಡ್ ಟೈಮ್ ತುಂಬ ಚೆನ್ನಾಗಿತ್ತು ತುಂಬ ಮಾತಾಡಿದ್ವಿ ಯು ಗೈಸ್ ಹ್ಯಾವ್ ಆಲ್ರೆಡಿ ಸೀನ್ ದ ವಿಡಿಯೋ ತುಂಬ ಚೆನ್ನಾಗಿತ್ತು ವಿ ಹ್ಯಾಡ್ ಅ ವೆರಿ ಗುಡ್ ಟೈಮ್ ಇವಾಗ ಜುಲೈ 1st ಕೂಡ ಐ ವಿಶ್ ಈ ಮಂತ್ ನಮಗೆ ತುಂಬ ಚೆನ್ನಾಗಿರುತ್ತೆ ಅಂತ ಆ್ಯಂಡ್ ತುಂಬ ಜನದ ಬರ್ಡೇಸ್ ಇದೆ ಈ ಮಂತಲ್ಲಿ ಅವ್ರಿಗೆಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿಯೆಸ್ಟ್ ಬರ್ಡೇ ಆ್ಯಂಡ್ ಈ ಮಂತ್ನೂ ಕೂಡ ನಾವು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಆಲ್ರೆಡಿ 6 months ಆಯಿತು ಗೈಸ್ ಈ 2024 ಇಮ್ಯಾಜಿನ್ ಗಾಡ್ ಎಷ್ಟು ಬೇಗ ಟೈಮ್ ಹೋಗ್ತಾ ಇದೆ ಅಂದರೆ ಯು ಕಾಣ್ ಇವನ್ ಇಮ್ಯಾಜಿನ್ ಕಣ್ಮುಚ್ಚಿ ಹಿಂಗೆ ಕಂಡುಬಿಡೋ ಅಷ್ಟರಲ್ಲಿ ಆಲ್ರೆಡಿ ಜುಲೈಯಲ್ಲಿದ್ದೀವಿ ಆ್ಯಂಡ್ ಇನ್ನು 6 months ಇದೆ ಏನಾದ್ರು ಒಂದು ಮಾಡಬೇಕು ಅನ್ನೋದಿಲ್ಲ ವಿ ಆರ್ ಆಲ್ರೆಡಿ ಇನ್ 7th month ಸೋ ಮಚ್ ಇಸ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಆ್ಯಂಡ್ ಇಟ್ಸ್ ಗೋಯಿಂಗ್ ಸೋ ಫಾಸ್ಟ್ ಅಲ್ವಾ ಕಿ ಟೈಮ್ ಅಂತೂ ಸೂಪರ್ ಫಾಸ್ಟ್ ಆಗಿ ಓಡ್ತಾ ಇದೆ ಗೈಸ್ ಏನಂತ ಗೊತ್ತಾಗ್ತಾ ಇಲ್ಲ ಬಟ್ ಟೈಮ್ ಅಂತೂ ಜುಪ್ ಅಂತ ಹೋಗ್ತದೆ ಟೈಮ್ ಇಸ್ ಜಸ್ಟ್ ಫ್ಲೈಯಿಂಗ್ ಲೈಕ್ ದಿಸ್ ಸೊ ಐ ಥಿಂಕ್ ಇನ್ನು 6 months ಇದೆ ನೋಡೋಣ ಏನು ಮಾಡ್ಬೋದು ಏನಂತ ಲೆಟ್ಸ್ ಪ್ಲ್ಯಾನ್ ಸಮಥಿಂಗ್ ಬಿಗ್ ಏನಾದರೂ ಒಂದು ಮಾಡಬೇಕು ಮೆಮೊರಬಲ್ ಆಗಿ ಸೊ ಯಾ ನೋಡೋಣ ಏನೇನು ವಿಶ್ ಲಿಸ್ಟ್ ನಮ್ಮದು ಕಂಪ್ಲೀಟ್ ಆಗುತ್ತೆ ಪ್ರಾಬ್ಲಿ ಎಂಡ್ ಆಫ್ ದ ಇಯರಲ್ಲಿ ಐ ವುಡ್ ಡೆಫಿನೆಟ್ಲಿ ಸೇ ನಾನು ಏನೇನು ವಿಶ್ ಲಿಸ್ಟ್ ಇತ್ತು ನಾನು ಏನೇನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಸೊ ಈ ಮಂತಲ್ಲಿ ಜೂನ್ ಮಂತಲ್ಲಿ ಇಟ್ ವಾಸ್ ರೋಲೋ ಕೋಸ್ಟರ್ ಥರ ಆಯಿತು ನನಗೆ ಬಟ್ ಈ ಜೂನ್ ಎಂಡಲ್ಲಿ ಎವ್ರಿಥಿಂಗ್ ವಾಸ್ ಲೈಕ್ ಸೋ ನೈಸ್ ಫ್ಯಾಮಿಲಿ ಗೆಟ್ ಟುಗೆದರ್ ಲಾಟ್ ಆಫ್ ಇವೆಂಟ್ಸ್ happened to meet a lot of people, so it was a really nice time. I hope you guys really like this video. In case if you guys really like this video, you guys know that drill. What is that? Please like, share and subscribe. Yes guys, please do like, share and subscribe. Lots of love. See you guys in our next vlog. Bye bye. Bye.